ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಳಿಗ್ಗೆ ಅಷ್ಟೇ ವೋಟಿಂಗ್ ರಿಸಲ್ಟ್ ನೋಡಿದ್ವಿ, ಯಾರ್ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಈಗ ಸಂಜೆ ಅನ್ನೋಸ್ಗೆ ಸುಮಾರು ಚೇಂಜಸ್ಗಳು ಇಲ್ಲಿ ಆಗಿದೆ. ಬಲಿಷ್ಠ ಸ್ಪರ್ಧಿನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ? ನಿಜವಾಗ್ಲೂ ಕೂಡ ಕಾದು ನೋಡ್ಬೇಕಿದೆ. ಯಾಕಂತಂದ್ರೆ ವೋಟಿಂಗ್ ಲಿಸ್ಟ್ ಅಲ್ಲಿ ಸುಮಾರು ಇಲ್ಲಿ ಚೇಂಜಸ್ ಗಳಾಗಿದೆ. ಇಲ್ಲಿ ಬಲಿಷ್ಠ ಸ್ಪರ್ಧಿ ಹೋಗ್ತಾರ ಅನ್ನೋ ಡೌಟ್ ಅದು ಇಲ್ಲಿ ಕ್ರಿಯೇಟ್ ಆಗಿದೆ. ನೋಡೋಣ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಎಲ್ರಿಗೂ ಕೂಡ ಒಂದು ಡೌಟ್ ಇದೆ. ಇಲ್ಲಿ ಶನಿವಾರ ಮತ್ತೆ ಭಾನುವಾರದ ಎಪಿಸೋಡ್ ನಲ್ಲಿ ಈಗ ಏನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮಾಜಿ ಸ್ಪರ್ಧಿಗಳು, ಬಿಗ್ ಬಾಸ್ ಸೀಸನ್ ನಲ್ಲಿ ಇದ್ದಂತ ಸ್ಪರ್ಧಿಗಳು ಗೆಸ್ಟ್ ಆಗಿ ಮನೆಗೆ ಬಂದಿದ್ದಾರೆ. ಅವರು ಶನಿವಾರದ ಎಪಿಸೋಡ್ ಭಾನುವಾರದ ಎಪಿಸೋಡ್ ಅಲ್ಲಿ ಇರ್ತಾರ ಅನ್ನೋದು ಒಂದು ಕ್ವಶನ್, ಒಂದು ಡೌಟ್ ಕೂಡ ಇಲ್ಲಿ ಇದೆ. ಕೆಲವೊಬ್ರು ಅವರು ಇರಬಹುದು ಅಂತ ಕೂಡ ಇಲ್ಲಿ ಗೆಸ್ಸಿಂಗ್ ಮಾಡಿದ್ದಾರೆ. ಅವರು ಇರ್ತಾರಾ ಇಲ್ವಾ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಪ್ರಕಾರ 7ನೇ ಸ್ಥಾನದಲ್ಲಿ ಧ್ರುವಂತವ್ರು ಇದ್ರು. ಸದ್ಯ ಅವ್ರೀಗ 7ನೇ ಸ್ಥಾನದಲ್ಲೇ ಇದ್ದಾರೆ. ಇವ್ರಿಗೆ ಅಂತ ಒಂದು ವೋಟ್ ಕೂಡ ಇಲ್ಲಿ ಬೀಳ್ತಾ ಇಲ್ಲ. ಸಿಕ್ಕಾಪಟ್ಟೆ ಡೇಂಜರ್ ಅಂತಾನೆ ಹೇಳ್ಬೋದು. 99% ಇಲ್ಲಿ ಇವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇನ್ನು 6ನೇ ಪ್ಲೇಸ್ ಅಲ್ಲಿ ಬಂದು ಸಿಕ್ಕಾಪಟ್ಟೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇವರು 6ನೇ ಪ್ಲೇಸ್ ಅಲ್ಲಿ ಬಂದ್ರ ಅಂತ ಅಂದ್ಬಿಟ್ಟು. ಇಲ್ಲಿ ಮಾಳು ಅವರು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಇಲ್ಲಿ ಬೆಳಿಗ್ಗೆ ನೋಡಿದಾಗ ಇಲ್ಲಿ ಈ ಒಂದು 6ನೇ ಪ್ಲೇಸ್ ಅಲ್ಲಿ ಜಾನ್ವಿ ಅವರು ಇದ್ರು. ಸದ್ಯ ಈಗ ಮಾಳು ಅವರು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ತುಂಬಾನೇ ಡೇಂಜರ್ ಅಂತ ಹೇಳಬೇಕು. ಯಾಕಂತಂದ್ರೆ ಆಗಿರದೆ 7 ಜನ ನಾಮಿನೇಷನ್, ಅದರಲ್ಲಿ 6ನೇ ಪ್ಲೇಸ್ ಅಲ್ಲಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಡೇಂಜರ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು 5ನೇ ಪ್ಲೇಸ್ ಅಲ್ಲಿ ಇಲ್ಲಿ ಜಾನ್ವಿ ಅವರು ಇದ್ದಾರೆ. ಇಲ್ಲಿ ಬೆಳಿಗ್ಗೆ ನೋಡಿದಾಗ 5ನೇ ಪ್ಲೇಸ್ ಅಲ್ಲಿ ಮಾಳು ಅವರು ಇದ್ರು. ಆದ್ರೆ ಇವಾಗ ಇಲ್ಲಿ 5ನೇ ಪ್ಲೇಸ್ ಅಲ್ಲಿ ಜಾನ್ವಿ ಅವರು ಕಾಣಿಸ್ಕೊತಿದ್ದಾರೆ. ಅಂದ್ರೆ ಒಂದು ಸ್ಟೆಪ್ ಇಲ್ಲಿ ಮೇಲ್ಗಡೆ ಹೋಗಿದ್ದಾರೆ ಜಾನ್ವಿ ಅವರು. ಮಾಳು ಅವರು ಒಂದು ಸ್ಟೆಪ್ ಮೇಲ್ಗಡೆ ಇದ್ದವರು ಕೆಳಗಡೆ ಬಂದಿದ್ದಾರೆ. ಸದ್ಯದ ಇಲ್ಲಿ ಸಿಕ್ಕಾಪಟ್ಟೆ ಡೇಂಜರ್ ಅಂತಾನೆ ಇಲ್ಲಿ ಹೇಳ್ಬೋದು. ಇನ್ನು 4ನೇ ಪ್ಲೇಸ್ ಅಲ್ಲಿ ಬಂದು ಅಶ್ವಿನಿ ಅವರು ಕಾಣಿಸ್ಕೊಂತಿದ್ದಾರೆ. ಇಲ್ಲಿ ಬೆಳಿಗ್ಗೆ ನೋಡಿದಾಗ 4ನೇ ಪ್ಲೇಸ್ ಅಲ್ಲಿ ರಘು ಅವರಿದ್ರು. ಇವಾಗ ಇಲ್ಲಿ ಅಶ್ವಿನಿ ಅವರು ಕಾಣಿಸ್ಕೊಂತಿದ್ದಾರೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಕಾವ್ಯ ಅವರಿದ್ದಾರೆ. ಇನ್ನು ಬೆಳಿಗ್ಗೆ ನೋಡಿದಾಗ 3ನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಅವರಿದ್ರು. ಸ್ವಲ್ಪ ಇವಾಗ ಕೆಳಗಡೆ ಬಂದಿದ್ದಾರೆ. ಇನ್ನು ಇಲ್ಲಿ ಟೈಮ್ ಇದೆ, ನೋಡೋಣ ಯಾರ್ಯಾರು ಯಾವ ಸ್ಥಾನದಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು. ಇನ್ನು 2ನೇ ಸ್ಥಾನದಲ್ಲಿ ಇಲ್ಲಿ ರಘು ಅವರಿದ್ದಾರೆ. ಹೌದು, ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಗಿಲ್ಲಿ ಅವ್ರ ಕಾಂಬಿನೇಷನ್, ರಘು ಅವ್ರ ಕಾಂಬಿನೇಷನ್ ಇಷ್ಟಪಡ್ತಾರೆ. ಮತ್ತೆ ಕಾವ್ಯ ಅವ್ರ ಕಾಂಬಿನೇಷನ್ ಕೂಡ ತುಂಬಾನೇ ಇಲ್ಲಿ ಇಷ್ಟ ಆಗ್ತದೆ. ಅದ್ರ ಜೊತೆಗೆ ಈಗ ಅಶ್ವಿನಿ ಅವರು ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಇಲ್ಲಿ ಗಿಲ್ಲಿ ಅವ್ರಿಗೆ ಬೇಜಾರಾದಾಗ ಸಿಕ್ಕಾಪಟ್ಟೆ ಇಲ್ಲಿ ಸಾಂತ್ವನ ಹೇಳಿದ್ರು, ನಿನ್ ಜೊತೆ ನಾನು ಇರ್ತೀನಿ, ಟ್ರಿಗರ್ ಆಗ್ಬೇಡ, ಬೇಜಾರು ಮಾಡ್ಕೋಬೇಡ, ಚಿಲ್ಡ್ ಆಗಿರು ಅಂತ ಇಲ್ಲಿ ಹೇಳಿದ್ರು. ಸದ್ಯ ಇಲ್ಲಿ ರಘು ಅವರು 2ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ಇನ್ನು ಟಾಪ್ 1 ಅಲ್ಲಿ ಗಿಲ್ಲಿ ಅವರೇ ಇಲ್ಲಿ ಇದ್ದಾರೆ. ಯಾರು ಕೂಡ ಈ ಒಂದು ಪ್ಲೇಸ್ ನ ಅಲ್ಲಾಡ್ಸಕ್ ಆಗೇ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಇಲ್ಲಿ ಗಿಲ್ಲಿ ಅವರಿಗೆ ವೋಟ್ ಕೂಡ ಇಲ್ಲಿ ಬರ್ತಾನೆ ಇದೆ. ಇನ್ನು ಸುಮಾರು ಟೈಮ್ಗಳಿದೆ. ಇಲ್ಲಿ ಚೇಂಜಸ್ ಗಳಂತೂ ಇಲ್ಲಿ ಆಗೋದು ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ಬಟ್ ಅರೆ 90% ಇಲ್ಲಿ ಡೇಂಜರ್ ಅಲ್ಲಿ ಇರೋದು ಯಾರಪ್ಪ ಅಂತಂದ್ರೆ ಧ್ರುವಂತ್ ಅವರು, ಮಾಳು ಅವರು, ಜಾನ್ವಿ ಅವರು. 3 ಜನ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲಿ ಇದ್ದಾರೆ. ಇವ್ರು 3 ಜನದಲ್ಲಿ ಯಾರಾದ್ರೂ ಒಬ್ರು ಹೋಗೋದು ಕನ್ಫರ್ಮ್ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅದು ಯಾರು ಅಂತಂದ್ಬಿಟ್ಟು ವೋಟಿಂಗ್ ಲೈನ್ ಕ್ಲೋಸ್ ಆಗಿದ ತಕ್ಷಣ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಸದ್ಯಕ್ಕೆ ಈಗ 7ನೇ ಪ್ಲೇಸ್ ಅಲ್ಲಿ ಧ್ರುವಂತ್ ಅವರು, 6ನೇ ಪ್ಲೇಸ್ ಅಲ್ಲಿ ಮಾಳು ಅವರು, 5ನೇ ಪ್ಲೇಸ್ ಅಲ್ಲಿ ಬಂದು ಜಾನ್ವಿ ಅವರು, 4ನೇ ಪ್ಲೇಸ್ ಅಲ್ಲಿ ಬಂದು ಅಶ್ವಿನಿ ಅವರು, 3ನೇ ಪ್ಲೇಸ್ ಅಲ್ಲಿ ಬಂದು ಕಾವ್ಯ ಅವರು, 2ನೇ ಪ್ಲೇಸ್ ಅಲ್ಲಿ ಬಂದು ರಘು ಅವರು. ಇನ್ನು ಟಾಪ್ 1 ಅಲ್ಲಿ ಗಿಲ್ಲಿ ನಟ ಅವರಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ನೀವು ಯಾರ್ಯಾರಿಗೆ ವೋಟ್ ಮಾಡಿದೀರಾ, ಮತ್ತೆ ಈ ವಾರ ಯಾರು ಸೇಫ್ ಆಗಿರ್ಬೇಕು, ಯಾರನ್ನ ನೀವು ಇಷ್ಟಪಡ್ತಿದ್ದೀರಾ ಸೇಫ್ ಮಾಡಕ್ಕೆ, ಯಾರು ಮನೆಯಿಂದ ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಕೆಲವೊಬ್ರು ಪರ್ಸನ್ಗಳನ್ನ ನೋಡ್ತಿದ್ರೆ ತುಂಬಾ ಇರಿಟೇಷನ್ ಪರ್ಸನ್ ಅಪ್ಪ ಇವರು ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಕೇಳ್ತಿರೋದು. ಸುಮಾರು ಜನ ಕಮೆಂಟ್ ಕೂಡ ಇಲ್ಲಿ ಹಾಕಿದ್ರಿ, ಇಲ್ಲ ನಾವು ಇವ್ರಿಗೆ ವೋಟ್ ಮಾಡಿದೀವಿ, ಈ ವಾರ ಇವ್ರ ಮನೆಯಿಂದ ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ತಿಳಿಸಿದಿರಾ. ಮತ್ತೆ ಇನ್ನೊಂದು ವಿಚಾರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಶನಿವಾರ ಭಾನುವಾರದ ಎಪಿಸೋಡ್ ನಲ್ಲಿ, ಹೌದು, ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿ ಏನ್ ನಡೆಯುತ್ತೆ, ಮತ್ತೆ ಸಂಡೇ ಎಪಿಸೋಡ್ ಅಲ್ಲೂ ಕೂಡ ಇಲ್ಲಿ ಇವಾಗ ಬಂದಿರೋ ಗೆಸ್ಟ್ಗಳು ಇದ್ದೇ ಇರ್ತಾರೆ. ಇದು 100% ನಿಜ. ಈಗಷ್ಟೇ ರಕ್ಷಿತ್ ಅವರು ಕೂಡ ಇಲ್ಲಿ ಕೇಳ್ತಾರೆ, ನೀವು ಶನಿವಾರ ಭಾನುವಾರ ಇರ್ತೀರಾ ಅಲ್ವಾ ಇಲ್ಲಿ ಕಿಚ್ಚನ ಪಂಚಾಯಿತಿ ಮತ್ತೆ ಸಂಡೇ ಎಪಿಸೋಡ್ ಅಲ್ಲಿ ಅಂತ ಕೇಳಿದಾಗ ಹೌದು ಇರ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಮೋಕ್ಷಿತಾ ಅವರೇ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಕಿಚ್ಚನ ಪಂಚಾಯಿತಿಲಿ ಯಾರ್ದಾರ್ದು ಏನೇನು ತಪ್ಪಾಗಿದೆ, ಯಾರು ಏನ್ ತಪ್ಪು ಮಾತಾಡಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ನೋಡೋಣ ಯಾವ್ಯಾವ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡ್ತಾರೆ ಅಂತ. ಸದ್ಯ ಇದೊಂದು ಪಕ್ಕಾ ಇನ್ಫಾರ್ಮೇಶನ್. ಶನಿವಾರ ಭಾನುವಾರ ಇಲ್ಲಿ ಗೆಸ್ಟ್ಗಳು ಏನ್ ಮನೆಗೆ ಬಂದಿದಾರೋ 5 ಜನ ಸ್ಪರ್ಧಿಗಳು ಇಲ್ಲಿ ಇದ್ದೇ ಇರ್ತಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ, ಇಲ್ಲಿ ಗೆಸ್ಟ್ಗಳು ಇರಬೇಕಾ ಬೇಡವಾ ಅನ್ನೋ ವಿಚಾರದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.